ಕನ್ನಡ ನಾಡು, ಇದು ಕನ್ನಡಿಗರ ನಾಡಿ ಮಿಡಿ. ಅಖಿಲ ಭಾರತ ರೈತ ಕೃಷಿ ಕಾರ್ಮಿಕ ಸಂಘಟನೆ ಇಂದು ಪತ್ರಿಕಾಗೋಷ್ಠಿ ಅಂದ್ಕೊಂಡಿದ್ದೀವಿ. ಈ ಒಂದು ಪತ್ರಿಕಾಗೋಷ್ಠಿಗೆ ಆಗಮಿಸಿರ್ತಕ್ಕಂಥ ಎಲ್ಲ ಪತ್ರಿಕಾ ಮಾಧ್ಯಮದವರಿಗೆ ಹಾಗೂ ಟಿವಿ ಮಾಧ್ಯಮದವರಿಗೆ ನಾವು ಮೊದಲ ಬಾರಿಗೆ ಸ್ವಾಗತ ಕೋರ್ತಾ, ಸ್ನೇಹಿತರೆ, ಇದೇ ತಿಂಗಳು 10ನೇ ತಾರೀಕು ಬೆಂಗಳೂರಲ್ಲಿ ರಾಜ್ಯ ಮಟ್ಟದಲ್ಲಿ ಪ್ರತಿಭಟನೆ ನಡೀತಾ ಇದೆ. ವಿಧಾನಸೌಧ ಚಲೋ ಅಂತೇಳಿ ಏನು ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ರೈತರ ಬೆಳೆಗಳಿಗೆ ಕನಿಷ್ಠ ಬೆಂಬಲ ಬೆಲೆ ಒಂದು ನಿಗದಿಪಡಿಸಬೇಕಂತ ಡಿಮ್ಯಾಂಡ್ ಇಟ್ಕೊಂಡಿದ್ದೀವಿ. ಏನು ಕೇಂದ್ರ ಸರ್ಕಾರ 2021ರಲ್ಲಿ ಹರಿಯಾಣ, ಪಂಜಾಬ್, ಉತ್ತರ ಪ್ರದೇಶ ರೈತರು ಹೋರಾಟ ಮಾಡಿದಾಗ ಕೇಂದ್ರ ಸರ್ಕಾರ ಮಾತು ಕೊಟ್ಟಿತ್ತು, MSP ಕೊಡ್ತೀವಿ, ರೈತರ ಬೆಳೆಗಳಿಗೆ ಬೆಂಬಲ ಬೆಲೆ ಕೊಡ್ತೀವಿ ಅಂತ. ಇವತ್ತಿಗೂ MSPನ ಪಾರ್ಲಿಮೆಂಟಲ್ಲಿ ಕಾನೂನು ಮಾಡಿಲ್ಲ. ಅದು ಕಾನೂನುಬದ್ಧಗೊಳಿಸಬೇಕು. ನಮ್ಮ ಎಲ್ಲ ಬೆಳೆಗಳಿಗೂ ಬೆಂಬಲ ಬೆಲೆ ಸಿಗಬೇಕು, ಅದು ಇನ್ಕ್ಲೂಡಿಂಗ್ ಮೆಣಸಿನ್ಕಾಯಿ. ನಮ್ಮ ಬಳ್ಳಾರಿ ಜಿಲ್ಲೆಯಲ್ಲಿ ಮೆಣಸಿನ್ಕಾಯಿ ಅತಿ ಹೆಚ್ಚು ಬೆಳೀತಾರೆ. ಈ ಭಾಗದಲ್ಲಿ ಮೆಣಸಿನ್ಕಾಯಿ ಬೆಳೆದ ರೈತರು ಇವತ್ತು ವಿಷ ಕೂಡ ಸಾಯುವಂಥ ಪರಿಸ್ಥಿತಿ ಬರ್ತಾ ಇದೆ. ಯಾಕಂದರೆ ಹೋದ ವರ್ಷ ಇದೇ ಮೆಣಸಿನ್ಕಾಯಿ 15,000 16,000 ರೂಪಾಯಿ ಮೆಣಸಿನ್ಕಾಯಿ ಇವತ್ತು ಏಕಾಏಕಿ ರೇಟ್ ಕುಸಿದಿದೆ. 7,000 8,000 ರೂಪಾಯಿ ತಗೊಳ್ತಿದ್ದಾರೆ. ಅದಕ್ಕೆ ನಮ್ಮ ಸಂಘಟನೆ AIKKMS ಅಖಿಲ ಭಾರತ ರೈತ ಕೃಷಿ ಕಾರ್ಮಿಕ ಸಂಘಟನೆ MSP ಅಡಿಯಲ್ಲಿ ಕನಿಷ್ಠ ಬೆಂಬಲ ಬೆಲೆ ಅಡಿಯಲ್ಲಿ ಮೆಣಸಿನ್ಕಾಯಿ ತೊಗೊಂಡ್ಬರ್ಬೇಕು. ಅದೇ ರೀತಿ ನಿಮ್ಮೆಲ್ಲ ಪತ್ರಿಕಾ ಮಾಧ್ಯಮದವರು ಪತ್ರಿಕೆಯಲ್ಲಿ ಬರುತ್ತೆ, ರಾಜ್ಯದಲ್ಲಿ ಬಗರುಕಂ ಸಾಗುವಳಿದ್ದಾರೆ. ಲೋಕಲ್ಲಿ 3,500 ಅಪ್ಲಿಕೇಶನ್ ಹಾಕಿದ್ದಾರೆ. ಯಾವೊಬ್ಬ ರೈತರು ಹಕ್ಕುಪತ್ರ ಕೊಟ್ಟಿಲ್ಲ. ಈ ನಿಟ್ಟಿನಲ್ಲಿ ಬಡ ರೈತರ ಹಕ್ಕುಪತ್ರ ಕೊಡಬೇಕು. ಅದೇ ರೀತಿ ನರೇಗಾ ಕೂಲಿ ಕಾರ್ಮಿಕರಿಗೆ, ಉದ್ಯೋಗ ಖಾತ್ರಿ ಕೂಲಿ ಕಾರ್ಮಿಕರಿಗೆ ಕೇಂದ್ರ ಬಜೆಟ್ ಅಲ್ಲಿ ಏನು ಲಾಸ್ಟ್ ಟೈಮ್ ನಿರ್ಮಲಾ ಸೀತಾರಾಮನ್ ಅವರು ಮಂಡನೆ ಮಾಡಿದ್ರು, ಆದರೆ ಸುಮಾರು 4,000 ಕೋಟಿ ಬಜೆಟ್ ಅಲ್ಲಿ ಕಟ್ ಮಾಡಿದ ನರೇಗಾ ಕೂಲಿ ಕಾರ್ಮಿಕರಿಗೆ 86,000 ಕೋಟಿ ಕೊಟ್ಟಿದ್ರು ಹೋದ ವರ್ಷ. ಈ ವರ್ಷ ಬರೀ 82,000 ಕೋಟಿ ಇದೆ. ಇದು ಸಾಕಾಗಲ್ಲ. ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ? ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ಗಳನ್ನ ಪಡೆಯಿರಿ.